ಶ್ರೀಕಾಂತ್ಗೆ ಗೌರಿಯ ಜ್ವರದ ಕಾವು ಹೆಚ್ಚಾದಂತೆ ಅನಿಸುತ್ತಿತ್ತು. ಅವನ ಕೈಯಲ್ಲಿ ಇದನ್ನು ಅರಿಯುತ್ತಿದ್ದ. ಈಗಲೂ ಅವಳು ಕೇವಲ ಬೆಡ್ಶೀಟ್ ಅಷ್ಟೇ ಒದ್ದಿದ್ದರಿಂದ ಸ್ವಲ್ಪ ನೀರು ಕುಡಿಸಿ ಮೆಡಿಸಿನ್ ತಿನ್ನಿಸಲು ಸ್ವಲ್ಪ ನಿದ್ದೆ ಮಾಡಿದರೆ ಸರಿಯಾಗುತ್ತದೆ ಎನ್ನುತ್ತಾ ಅವಳನ್ನು ಮಲಗಿಸಿ ತಾನು ಬೆಡ್ನಿಂದ ಇನ್ನೊಂದು ಕಡೆಗೆ ಹೋಗಲು ಹೊರಟನು. ಆದರೆ ಅಷ್ಟರಲ್ಲಿ ಗೌರಿ ಕೈ ಹಿಡಿದು ಪಕ್ಕದಲ್ಲೇ ಕೂರುವಂತೆ ಕಣ್ಣಲ್ಲೇ ತೋರಿಸಿದಳು. ಶ್ರೀಕಾಂತ್ ಅವಳ ಬಳಿ ಕುಳಿತನು. ಗೌರಿ ಹೆಚ್ಚು ಅತ್ತಿದ್ದರಿಂದ ಅವಳ ತಲೆ ಕೂಡ ನೋವು ತರುತ್ತಿತ್ತು. ಹಾಗಾಗಿ ಅವನ ಎದೆಯ ಮೇಲೆ ಮಲಗಿದಳು. ಗೌರಿ ಮೆಡಿಸಿನ್ ಪವರಿಂದ ನಿದ್ದೆಗೆ ಜಾರಿದ್ದಳು. ಆದರೆ ಅವಳ ಕೈಗಳು ಮಾತ್ರ ಶ್ರೀಕಾಂತ್ ಬನಿಯನ್ನ ತೋಳುಗಳನ್ನು ಹಿಡಿದಿದ್ದವು. ಅವನು ಎಲ್ಲಿ ಅವಳನ್ನು ಬಿಟ್ಟು ಹೋಗುತ್ತಾನೋ ಎನ್ನುವಂತೆ. ಅಲ್ಲೇ ಶ್ರೀಕಾಂತ್ ಕೂಡ ಅವಳ ತಲೆಯ ಕೂದಲಿಗೆ ಮುತ್ತಿಟ್ಟು, ತುಂಬ ಸೂಕ್ಷ್ಮ ಗೌರಿ ನೀನು. ಬೇರೆಯವರಿಗೆ ಸ್ವಲ್ಪವೂ ನೋವು ಕೊಡಲ್ಲ, ಬೇರೆಯವರಿಂದ ಸ್ವಲ್ಪ ನೋವಾದರೂ ಸಹಿಸಿಕೊಳ್ಳಲ್ಲ. ಹೇಗೆ ನಿನ್ನ ಚಿಕ್ಕಮ್ಮನ ಹಿಮ್ಮೆಸೆ ಸಹಿಸಿಕೊಳ್ಳುತ್ತಿದ್ದೆ ಎನ್ನುತ್ತಾ ತಲೆ ಕೂದಲ ಮೇಲೆ ಕೈಯಾಡಿಸುತ್ತಾ ಅವನು ಮಲಗಿದ. ಆದರೆ ಮಧ್ಯರಾತ್ರಿ 2ರ ಸುಮಾರಿಗೆ ತಣ್ಣನೆಯ ಗಾಳಿ ರೂಮ್ ಆವರಿಸಿತ್ತು. ಗೌರಿ ಇನ್ನೂ ಶ್ರೀಕಾಂತ್ ಎದೆಯ ಮೇಲೆ ಮಲಗಿದ್ದಳು. ಅವಳ ಮೆಡಿಸಿನ್ ಪವರ್ ಮುಗಿದಿತ್ತು ಎನಿಸುತ್ತದೆ. ಯಾಕೋ ಅವಳಿಗೆ ಜ್ವರದ ಕಾವಿಗೆ ಮೀರಿದ ಚಳಿ ಶುರುವಾಗಿತ್ತು. ಗೌರಿ ಅದರುತ್ತಿರುವುದು ಶ್ರೀಕಾಂತ್ನ ಅನುಭವಕ್ಕೆ ಬಂದಿತ್ತು. ಅವನು ಗೌರಿಯನ್ನು ಸ್ವಲ್ಪ ಹಿಂದೆ ಸರಿಸುತ್ತಾ ಗೌರಿ ಎನ್ನುವಷ್ಟರಲ್ಲಿ ಗೌರಿ ಮತ್ತೆ ಅವಳನ್ನು ಬಿಗಿಯಾಗಿ ಹಿಡಿದಿದ್ದಳು. ಇರಮ್ಮ, ಸ್ವಲ್ಪ ಮೆಡಿಸಿನ್ ತರ್ತೀನಿ, ನಾನು ಎಲ್ಲಿಗೂ ಹೋಗಲ್ಲ ಎನ್ನುವಾಗ ಅವಳು ಅವನನ್ನು ಇನ್ನೂ ಬಿಗಿಯಾಗಿ ಹಿಡಿದಳು. ಒಂದು ಟ್ಯಾಬ್ಲೆಟ್ ತಗೊಂಡ್ರೆ, ಸ್ವಲ್ಪ ಬಿಸಿ ನೀರು ಕುಡಿದ್ರೆ ಚಳಿ ಕಮ್ಮಿ ಆಗ್ಬೋದಲ್ವಾ ಎನ್ನುವಾಗ ಗೌರಿ ಏನಕ್ಕೂ ಉತ್ತರಿಸದೆ ಶ್ರೀಕಾಂತ್ನನ್ನು ಮತ್ತೆ ಬಿಗಿ ಹಿಡಿದಿದ್ದಳು. ಅವಳಿಗೆ ತಿಳಿಯದೆ ತನ್ನ ಬೆಡ್ಶೀಟ್ ಪೂರ್ತಿ ಶ್ರೀಕಾಂತ್ ಮತ್ತು ಅವಳ ಸುತ್ತ ಸುತ್ತಿದ್ದಳು. ಶ್ರೀಕಾಂತ್ ಒಂದು ಕ್ಷಣ ತನ್ನನ್ನು ಅವಳಿಂದ ದೂರ ಮಾಡಲು, ಅವಳಿಂದ ದೂರ ಉಳಿಯಬೇಕೆಂದು ಪ್ರಯತ್ನಿಸುತ್ತಿದ್ದನು. ಆದರೆ ಅವನಿಗೀಗ ಅವನ ಎಲ್ಲ ಚಿಂತೆಗಳಿಗಿಂತ ಗೌರಿಯ ಆರೋಗ್ಯ ಮುಖ್ಯ ಎನಿಸಿತು. ಹಾಗಾಗಿ ಅವನು ಸುಮ್ಮನಾದನು. ಗೌರಿ ಅವನನ್ನು ಇಬ್ಬರು ಒಬ್ಬರನ್ನಾಗಿಸುವಷ್ಟು ಹತ್ತಿರಕ್ಕೆ ಬಂದಿದ್ದಳು. ಅವಳಿಗೂ ಇದರ ಅರಿವಿರಲಿಲ್ಲ. ಆಕೆ ಕೂಡ ಇದೆಲ್ಲವನ್ನು ತನ್ನ ಜ್ವರದ ಮತ್ತು ಮೆಡಿಸಿನ್ನ ಮಂಪರಿನಲ್ಲಿ ಮಾಡಿದ್ದಳು. ಶ್ರೀಕಾಂತ್ ತನ್ನನ್ನು ಸಹ ಕಂಟ್ರೋಲ್ ಮಾಡಿಕೊಳ್ಳಲಾಗದಷ್ಟು ಸೂಕ್ಷ್ಮ ಪರಿಸ್ಥಿತಿಗೆ ಇಬ್ಬರ ನಡುವೆ ಮೂಡಿತ್ತು. ಶ್ರೀಕಾಂತ್ ಕೂಡ ಗೌರಿಯನ್ನು ಬಿಗಿಯಾಗಿ ಹಿಡಿದಿದ್ದನು. ಅವನಿಗೆ ಈಗಾಗಲಾದರೂ ಚಳಿ ಕಂಟ್ರೋಲ್ ಮಾಡುವ ವಿಧಾನ ಇದೊಂದಿರಬಹುದೆಂದು ಅವನನುಸರಿಸಬೇಕೆಂದು ಅನಿಸಿತು. ಅವನಿಗೂ ಮಧ್ಯರಾತ್ರಿ ಬೇರೆ, ಆದ್ದರಿಂದ ಹಾಸ್ಪಿಟಲ್ಗೆ ಹೋಗಲೂ ಕಷ್ಟ. ಅದರಲ್ಲಿಯೂ ಗೌರಿ ಅವನಿಂದ ದೂರ ಕದಲಲು ಬಿಡುತ್ತಿರಲಿಲ್ಲ. ಇಬ್ಬರಿಗೂ ಅವರಿಗೇ ತಿಳಿಯದೆ ಒಬ್ಬರನ್ನು ಒಬ್ಬರು ಅರ್ಪಿಸಿಕೊಂಡಿದ್ದರು. ಶ್ರೀಕಾಂತ್ ಸ್ವಲ್ಪ ಸಮಯದ ನಂತರ ಗೌರಿ ಕಡೆಗೆ ಕಣ್ಣಾಡಿಸಿದ. ಹಾಗೆ ಸುಸ್ತಾಗಿ ಮಲಗಿದ್ದಳು. ಅವನಲ್ಲಿ ಒಂದು ಚಂದದ ನಗು ಮೂಡಿತು. ಅವನಿಗೆ ಇಷ್ಟು ದಿನ ಕಾಡುತ್ತಿದ್ದ ಪ್ರಶ್ನೆಗಳು ಈಗ ಅವನ ತಲೆಯಲ್ಲಿ ಉಳಿದಿರಲಿಲ್ಲ. ಅವನಿಗೆ ಕೇವಲ ಅವಳ ಸೌಂದರ್ಯವೇ ಕಾಣುತ್ತಿತ್ತು. ಅವನು ಅವಳನ್ನು ಒಮ್ಮೆ ನೋಡುತ್ತಾ ತನ್ನ ದಿಂಬಿನ ಮೇಲೆ ಮೊಳಕೈ ಊರಿ ತನ್ನ ಹಸ್ತದ ಮೇಲೆ ಮಲಗಿ ಅವಳನ್ನು ನೋಡುವಾಗ ಒಂದು ಮುಗ್ಧ ಮಗುವಿನ ರೀತಿ ಮಲಗಿದ್ದಳು ಗೌರಿ. ಅವಳ ಜ್ವರ, ಚಳಿ ಎಲ್ಲವೂ ಶ್ರೀಕಾಂತ್ನ ದೇಹದ ಬಿಸಿಯುಸಿರು ಸಹವಾಸದಿಂದ ತಣಿದಿತ್ತು. ಅವಳ ಮುಖದಲ್ಲಿ ಜ್ವರದ ಜೊತೆಗೆ ಶ್ರೀಮತಿ ಶ್ರೀಕಾಂತ್ ಆಗಿದ್ದ ಸುಸ್ತು ಅವಳ ಮುಖದಲ್ಲಿ ಕಾಣಿಸುತ್ತಿತ್ತು. ಶ್ರೀಕಾಂತ್ ಅವಳನ್ನು ಮೊದಲ ನೋಟಕ್ಕೆ ಪ್ರೀತಿ ಮಾಡಿರಲಿಲ್ಲ. ಅವಳು ದಿನದಿಂದ ದಿನಕ್ಕೆ ಮನೆಗೆ ಹೊಗ್ಗಿ ಹೋಗಿದ್ದ ರೀತಿ, ಮನೆಯಲ್ಲಿ ಎಲ್ಲರನ್ನೂ ನೋಡಿಕೊಳ್ಳುತ್ತಿದ್ದ ರೀತಿ ಇದೆಲ್ಲವೂ ಅವನನ್ನು ಸೆಳೆದಿದ್ದವು. ಯಾವಾಗಲೂ ಚಟಪಟ ಮಾತನಾಡುತ್ತಾ ತಮಾಷೆ ಮಾಡಿಕೊಂಡು ಎಲ್ಲರನ್ನೂ ನಗಿಸುತ್ತಿದ್ದ ಗೌರಿ ಶ್ರೀಕಾಂತ್ನ ಹೆಜ್ಜೆ ಸದ್ದು ಮನೆಯಲ್ಲಿ ಬಂದಾಕ್ಷಣ ಎಚ್ಚರವಾಗುತ್ತಿದ್ದಳು. ನಂತರ ಅವನು ಮನೆಯಿಂದ ಆಚೆ ಹೋಗುವ ತನಕ ಅವಳ ಬಾಯಿಂದ ಒಂದು ಏರುಸ್ವರವೂ ಮನೆಯಲ್ಲಿ ಸಂಚರಿಸುತ್ತಿರಲಿಲ್ಲ. ಆದರೆ ಅವಳು ಮನೆಗೆ ಬಂದ ಮೇಲೆ ಇಡೀ ಮನೆಯ ವಾತಾವರಣ ಬದಲಾಗಿತ್ತು. ಎಲ್ಲರ ಮುಖದಲ್ಲೂ ನಗು ಬಂದಿತ್ತು. ಇವೆಲ್ಲ ಕಾರಣದಿಂದ ಶ್ರೀಕಾಂತ್ಗೆ ಗೌರಿಯ ಮೇಲೆ ಪ್ರೇಮ ಮೂಡಿತ್ತು. ಆದರೆ ಎಂದಿಗೂ ಅವಳ ಸಾನ್ನಿಧ್ಯ, ದೈಹಿಕ ಆಕರ್ಷಣೆ ಅವನನ್ನು ಸೆಳೆದಿರಲಿಲ್ಲ. ಕೆಲವೊಮ್ಮೆ ಅವಳ ಮೇಲೆ ಪೊಸೆಸಿವ್ ಆಗಿದ್ದಂತೂ ನಿಜ. ಆದರೆ ಎಂದೂ ಅವಳನ್ನು ಎಂದಿಗೂ ಬೇರೆಲ್ಲ ರೀತಿ ಪಡೆಯಬೇಕೆಂಬ ಬಯಸಲಿಲ್ಲ. ಹಾಗಾಗಿಯೇ ಅವನು ಅವಳನ್ನು ಮದುವೆಯಾದರೂ ಪಡೆಯಬೇಕೆಂಬ ಬಯಕೆ ಅವನಿಗಿರಲಿಲ್ಲ. ಆದರೆ ಅವನಿಗೂ ತಿಳಿಯದೆ ಇಂದು ಅವಳಿಗೆ ಸೋತು ಹೋಗಿದ್ದ.
ಅವಳೊಂದು ಅದ್ಭುತದ ಗಣಿ ಎನಿಸಿತ್ತು. ಅವನ ತನು ಮನ ಈ ಕ್ಷಣದಿಂದಲೇ ಅವಳನ್ನು ಬಯಸುತ್ತಿತ್ತು. ಇನ್ನು ಮುಂದಿನ ಒಂದು ಕ್ಷಣವೂ ಅವಳ ಆಲಿಂಗನದಿಂದ ದೂರ ಉಳಿಯಲು ಅವನ ಮನಸ್ಸು ಒಪ್ಪುತ್ತಿರಲಿಲ್ಲ. ಶ್ರೀಕಾಂತ್ ಅವಳ ಮುಖದ ಮೇಲೆ ಚದರಿದ ಕೂದಲುಗಳನ್ನು ಸರಿ ಮಾಡುತ್ತಾ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಸಣ್ಣಗೆ ತೃಪ್ತಿಯ ನಗು ಬೀರುತ್ತಾ "ಯು ಆರ್ ಸೋ ಸ್ವೀಟ್" ಎಂದು ತುಟಿಗೆ ಮುತ್ತಿಟ್ಟ. "ಸಾರಿ, ಆದರೆ ನೀನಾಗಿಯೇ ನನಗೆ ನಿನ್ನ ಮೇಲೆ ಅಡಿಕ್ಷನ್ ಮೂಡಿರುವಂತೆ ಮಾಡಿರುವೆ. ಇನ್ನು ಮುಂದೆ ನಾನು ಕಂಟ್ರೋಲ್ಗೆ ಸಿಗಲಿಲ್ಲ ಅಂದರೆ ಅದು ನನ್ನ ಮಿಸ್ಟೇಕ್ ಅಲ್ಲ, ನೀನೇ ಇದಕ್ಕೆಲ್ಲ ಕಾರಣ" ಎನ್ನುತ್ತಾ ಅವಳನ್ನು ಬೊಗಸೆಯಲ್ಲೇ ನೋಡುತ್ತಿದ್ದ. ಅವನಿಗೆ ಇಂದು ನಿದ್ದೆ ಬರುವ ಮುನ್ಸೂಚನೆ ಇರಲಿಲ್ಲ. ಅವಳನ್ನು ಸರಿದು ದೂರ ಹೋಗುವುದು ಅದು ಅವನಿಗೆ ದೂರದ ಮಾತಾಗಿತ್ತು. ಅವನಿಗೆ ಒಂದು ಗೌರಿಯ ಅಮಲು ತುಂಬಿತ್ತು. ಅವನು ಎಂದೂ ಅಂದುಕೊಂಡೇ ಇರಲಿಲ್ಲ ಈ ರೀತಿ ಅವನೇ ಬದಲಾಗುವನೆಂದು. ಇವನ ತುಂಟಾಟಕ್ಕೆ ನಿದ್ದೆಯಲ್ಲಿದ್ದ ಗೌರಿ ನಸುಕಾಡಿದಳು. ಅವಳು ನಿದ್ದೆಯಲ್ಲೇ ಬಂದು ಶ್ರೀಕಾಂತ್ ಎದೆಯ ಮೇಲೆ ತಲೆಯೂರಿ ಮಲಗಿದಳು. ಅದನ್ನು ಶ್ರೀಕಾಂತ್ ಅನುಭವಿಸುತ್ತಾ ಕಣ್ಣು ಮುಚ್ಚಿದ್ದ. ಅವನ ಒಂದು ಕೈ ಅವಳ ಬೆನ್ನನ್ನು ಸವರುತ್ತಿದ್ದರೆ ಇನ್ನೊಂದು ಕೈ ಅವಳನ್ನು ಮಲಗಿಸುವ ರೀತಿ ಮೆಲ್ಲಗೆ ಅವಳ ತಲೆಯನ್ನು ನೀವರಿಸುತ್ತಿತ್ತು. ಶ್ರೀಕಾಂತ್ ಕಣ್ಣುಗಳಲ್ಲಿ ನಿದ್ದೆ ಇಲ್ಲದ ಕಾರಣ ಅವನಿಗೆ ಗೌರಿ ಸಿಕ್ಕಿದ ಮೊದಲ ದಿನದಿಂದ ಎಲ್ಲವೂ ನೆನಪಾಗುತ್ತಿತ್ತು. ಅವನ ನೆನಪಿನ ಅಲೆಯಲ್ಲಿ ಈ ಪ್ರೀತಿಯ ಸೆಲೆ ಕಾಣಿಸುತ್ತಿತ್ತು. ಆದರೂ ಅವನಿಗೆ ಒಂಥರ ಭಯ ಇತ್ತು. ಅವಳು ಪ್ರಜ್ಞಾವಸ್ಥೆಯಲ್ಲಿ ಇಲ್ಲದಿರುವಾಗ ಅವನು ಅವಳನ್ನು ತನ್ನವಳಾಗಿ ಮಾಡಿಕೊಂಡಿದ್ದ. ಅದು ಅವನು ಬಯಸದೆ ಮಾಡಿಕೊಂಡಿದ್ದರೂ ಎಲ್ಲಿ ಅವನಿಂದ ಗೌರಿ ದೂರ ಉಳಿಯುತ್ತಾಳೋ ಎನ್ನುವ ಭಯ ಅವನಲ್ಲಿ ತುಂಬಿತ್ತು. ಆದರೆ ಅವನ ತನು ಮನ ಎಲ್ಲವೂ ಗೌರಿಯ ಪ್ರೀತಿಯ ಪರಾಕಾಷ್ಠೆಯಲ್ಲಿ ಮುಳುಗಿ ಎದ್ದಿತ್ತು. ಅವನು ಈ ಸದ್ಯದಲ್ಲಿ ಈ ರಾತ್ರಿಯನ್ನು ಬಯಸೇ ಇರಲಿಲ್ಲ. ಆದರೂ ಅವನಿಗೆ ಅಚಾನಕ್ಕಾಗಿ ಸಿಕ್ಕಂಥ ಈ ರಾತ್ರಿ ಅವನನ್ನು ಗೌರಿಯ ಮೋಹದಲ್ಲಿ ಬೀಳಿಸಿತ್ತು. ಗೌರಿ ತನ್ನ ಬದುಕಿನಲ್ಲಿ ನಡೆದ ಮಹತ್ತರ ಬದಲಾವಣೆಯ ಅರಿವೇ ಇಲ್ಲದೆ ಮಲಗಿದ್ದಳು. ಈ ಕಡೆ ರುಕ್ಮಿಣಿ ಕಣ್ಣಲ್ಲಿ ನಿದ್ದೆಯ ಮಾತೇ ಇರಲಿಲ್ಲ. ಅವಳಿಗೆ ಗೌರಿಯದೇ ಚಿಂತೆ ಕಾಡುತ್ತಿತ್ತು. ಗೌರಿ ಹುಷಾರಾಗಿದ್ದಾಳಾ ಇಲ್ಲವಾ, ಶ್ರೀಕಾಂತ್ ಅಣ್ಣ ಟ್ಯಾಬ್ಲೆಟ್ ಕೊಟ್ಟಿದ್ದಾರಾ, ಹೇಗಿದ್ದಾಳೆ ಎನ್ನುವ ಚಿಂತೆ. ಎದ್ದು ಹೋಗಿ ನೋಡಲಾ ಎಂದರೆ ಅವಳು ಶ್ರೀಕಾಂತ್ ರೂಮ್ಗೆ ಹೋಗಿದ್ದಾಗ ಗೌರಿ ಇದ್ದ ಸ್ಥಿತಿ ಅವಳಿಗೆ ಮುಜುಗರ ತರುವಂತಿತ್ತು. ಈ ರೀತಿ ಗಂಡ ಹೆಂಡತಿ ಇರುವಾಗ ನಾನು ಹೇಗೆ ತಾನೇ ಹೋಗುವುದು, ಅದರಲ್ಲಿಯೂ ಹೊಸದಾಗಿ ಮದುವೆ ಬೇರೆ ಆಗಿದ್ದಾರೆ, ನಾನು ಹೋದರೆ ಛೀ ಎಂದುಕೊಳ್ಳುತ್ತಾ ಹಾಗಾದರೆ ಹೇಗೆ ಗೌರಿಯ ಆರೋಗ್ಯದ ಬಗ್ಗೆ ತಿಳಿಯುವುದು, ಫೋನ್ ಮಾಡೋಣ ಎಂದರೆ ಇಲ್ಲಿ ಅಜ್ಜಿ ಬೇರೆ ಮಲಗಿದ್ದಾರೆ ಎಂದು ಫೋನ್ ತೆಗೆದಳು. ಅಷ್ಟರಲ್ಲಿ ಅಜ್ಜಿ ಮಗ್ಗಲು ಬದಲಿಸಿದರು. ತಕ್ಷಣ ಭಯಪಟ್ಟ ಅವಳಿಗೆ ಅಯ್ಯೋ ನಾನೆಷ್ಟು ದಡ್ಡಿ, ಒಂದು ಮೆಸೇಜ್ ಮಾಡಿದ್ರೆ ಆಯ್ತಪ್ಪ, ಎದ್ದಿದ್ರೆ ಮೆಸೇಜ್ ಮಾಡ್ತಾರೆ, ಇಲ್ಲ ಅಂದರೆ ಮಲಗಿರ್ತಾರೆ ಅಂತ ಅರ್ಥ ತಾನೇ, ಆಗ ಮಲಗಿದ್ದಾರೆ ಅಂದರೆ ಗೌರಿ ಹುಷಾರಾಗಿದ್ದಾರೆ ಎಂದು ಅರ್ಥ ಎಂದುಕೊಳ್ಳುತ್ತಾ ಶ್ರೀಕಾಂತಪ್ಪ ಗೌರಿ ಹುಷಾರಾಗಿದ್ದಾಳಾ ಎನ್ನುತ್ತಾ ಮೆಸೇಜ್ ಮಾಡಿದಳು. ತನ್ನ ಬೆಡ್ ಟೇಬಲ್ ಮೇಲಿದ್ದ ಫೋನ್ ವೈಬ್ರೇಟ್ ಆಗಿದ್ದು ನೋಡಿ ಕೈ ಚಾಚಿ ಫೋನ್ ಹಿಡಿದ ಶ್ರೀಕಾಂತ್ ರುಕ್ಮಿಣಿ ಮೆಸೇಜ್ ನೋಡಿ ನಗುತ್ತಾ ಅವಳ ಮುಖವನ್ನು ತನ್ನ ಕಡೆ ಮಾಡಿ ಹಣೆಗೆ ಮುತ್ತಿಟ್ಟು "ಹಾಂ ಅಕ್ಕ, ಚೆನ್ನಾಗಿದ್ದಾಳೆ, ಮಲಗಿದ್ದಾಳೆ" ಎಂದು ಮೆಸೇಜ್ ಮಾಡಿದ. ರುಕ್ಮಿಣಿ ಈ ಮೆಸೇಜ್ ನೋಡಿ ತೃಪ್ತಿಯಾಗಿತ್ತು. ಸರಿ ಎಂದು ಗುಡ್ ನೈಟ್ ಎನ್ನುತ್ತಾ ಮೆಸೇಜ್ ಮಾಡಿ ಮಲಗಿದಳು. ಶ್ರೀಕಾಂತ್ ಕೂಡ ಮನಸ್ಸಿನಲ್ಲಿ ಈ ರಾತ್ರಿ ನಿಜವಾಗಿಯೂ ನನಗೆ ಶುಭರಾತ್ರಿಯೇ ಎಂದುಕೊಳ್ಳುತ್ತಾ ಗೌರಿಯ ಕೂದಲ ಮೇಲೆ ತಲೆ ಇಟ್ಟು ಅವಳ ಕೂದಲಿಗೆ ಕೈಯಾಡಿಸುತ್ತಾ ಕಣ್ಣು ಮುಚ್ಚಿದ. ಅವನಿಗೂ ಸ್ವಲ್ಪ ಸಮಯದ ನಂತರ ನಿದ್ದೆ ಹತ್ತಿತ್ತು. ಮುಂದೆ ಏನಾಗಬಹುದು ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.